Exercise 8.3, second heading. Write all other trigonometric ratios of angle A in terms of secant A. ಎಲ್ಲ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಸೀಕೆಂಟ್ ಆಗಿ ಬರೀಬೇಕು. ಓಕೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಓಕೆ, ಸೀಕೆಂಟು, ಆಮೇಲೆ ಕೌನ್ ಎಲ್ಲ ಎದ್ರಾಗ ಬರಿಬೇಕು. ನಾನು ಇವಾಗ ಎಲ್ಲವೂ ಸೀಕೆಂಟ್ ಏನಾಗಿ ಬರಿಬೇಕು. ನಮಗೆ ಯಾವ್ಯಾವ ಫಾರ್ಮುಲಾ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೋ ಅದನ್ನ ಇಲ್ಲಿ ಸೈಡಿಗೆ ಬರ್ದಿದ್ದೀನಿ. ಓಕೆ, ಇವೆಲ್ಲ ಫಾರ್ಮುಲಾಗಳು. ಓಕೆ, ನಾವೇನ್ ಮಾಡೋಣ, ಇಲ್ಲಿ ಫಸ್ಟ್ ಫಾರ್ಮುಲಾ ತಗೊಳ್ಳೋಣ. ಫಸ್ಟ್ ಫಾರ್ಮುಲಾ ಏನು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಓಕೆ, ಈ ಫಾರ್ಮುಲಾ ತಗೊಳ್ಳೋಣ. ಸೊ ಇಲ್ಲಿ ಏನ್ ಬರೀತೀನಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಬರೀತೀನಿ. ಓಕೆ, ಇಲ್ಲಿ ಜಸ್ಟ್ ಥೀಟಾ ಇದ್ದಲ್ಲಿ ಏನ್ ಬರ್ತೀನಿ ನಾನು, ಎ ಅಂತ ಬರ್ದಿದೆ. ಓಕೆ, ಈಗ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಈ ಪ್ಲಸ್ ಕಾಸ್ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ಈಗ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಈ ಕಾಸ್ ಸ್ಕ್ವೇರ್ ನಾನೇನ್ ಬರಿಬಹುದು, 1 ಬೈ ಸೀಕೆಂಟ್ ಅಂತ ಬರಿಬಹುದು. ಓಕೆ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನೇನ್ ಬರಿತೀನಿ, ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಅಂತ ಬರ್ತೀನಿ. ಓಕೆನಾ, ಈಗ ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದ್ರೆ 1 ಹೌದಾ. ಓಕೆ, ಈಗ ನೆಕ್ಸ್ಟ್ ಏನ್ ಬರೆಯೋಣ, ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು, ನೋಡ್ರಿ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ 1 ಮತ್ತೆ ಸೀಕೆಂಟ್ ಸ್ಕ್ವೇರ್ ಗೆ ಎಲ್ಸಿಎಂ ತಗೊಂಡ್ರೆ ಸೀಕೆಂಟ್ ಸ್ಕ್ವೇರ್ ಏನೇ ಬರುತ್ತೆ. ಓಕೆ, ಎಲ್ಸಿಎಂ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ನಂಬರ್ ತಗೊಂತೀನಿ. ಓಕೆ, ಇಲ್ಲಿ ಫಸ್ಟ್ ನಂಬರ್ ತಗೊಂಡು ಅದನ್ನ ಎಲ್ಸಿಎಂ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, 1/1 ಇಂಟು ಸೀಕೆಂಟ್ ಸ್ಕ್ವೇರ್ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಏನೇ ಬರುತ್ತೆ. ಓಕೆ, ಅದನ್ನ ಇಲ್ಲಿ ಬರೀತೀನಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರಿತೀನಿ. ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಸೆಕೆಂಡ್ ನಂಬರ್ ತಗೊಂಡು ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಯ್ತು, ಸೀಕೆಂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 1 ಏನು 1. ಸೊ ಆ 1 ನ ಇಲ್ಲಿ ಬರಿತೀನಿ. ಓಕೆ, ನೆಕ್ಸ್ಟ್ ಸೈನ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ಅದು ಈ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ಸೊ ಸೈನ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಸ್ಕ್ವೇರ್ ಎ. ಓಕೆ, ಇಲ್ಲಿ ಸ್ಕ್ವೇರ್ ಇದೆ ಕಡೆ ಹೋದ್ರೆ ರೂಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಓಕೆ, ಈಗ ಸೈನ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್, ಓಕೆ, ನ್ಯೂಮರೇಟರ್ಗೂ ರೂಟ್ ಹಾಕೋಣ, ಡಿನಾಮಿನೇಟರ್ಗೂ ರೂಟ್ ಸಪರೇಟ್ ಹಾಕೋಣ. ಓಕೆ, ಏನಾಯ್ತು, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆ ರೂಟ್ ಸೀಕೆಂಟ್ ಸ್ಕ್ವೇರ್ ಎ. ಅವಾಗ ಏನಾಗುತ್ತೆ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನು ಉಳಿದಿದ್ದೇನು ಅವಾಗ, ಸೈನ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಎ ಆಗುತ್ತೆ. ಸೊ ಈಗ ನಾವು ಸೈನ್ ಎ ಬಂದ್ಬಿಟ್ಟು ಸೀಕೆಂಟ್ ಎ ಕನ್ವರ್ಟ್ ಮಾಡಿದ್ವಾ. ಓಕೆ, ಸೈನ್ ಎ ಬಂದ್ಬಿಟ್ಟು ಎಲ್ಲವೂ ಸೀಕೆಂಟ್ ಎಗೆ ಕನ್ವರ್ಟ್ ಮಾಡಿದೆ. ಓಕೆ, ಫಸ್ಟ್ ಕ್ವಶನ್ ಆಯ್ತು. ಈಗ ನೆಕ್ಸ್ಟ್ ಈ ಫಾರ್ಮುಲಾನ ನಾನು ಇವಾಗ ತೆಗಿತೀನಿ, ಯಾವಾಗ ಬೇಕು ಅದನ್ನ ಯೂಸ್ ಮಾಡ್ತೀನಿ. ಓಕೆನಾ, ಈಗಿನ ಲೈನ್ ಹಾಕೋಣ. ಓಕೆ, ಈಗ ಸೈನ್ ವ್ಯಾಲ್ಯೂ ಗೊತ್ತಾಗಿದೆ. ಈಗ ಸೈನ್ ನ ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ, ನಮಗೆ ಕೊಸಿಕೆಂಟ್ ಬರುತ್ತೆ. ಓಕೆ, ಸೊ ಕೊಸಿಕೆಂಟ್ ಎ ಏನಾಗುತ್ತೆ ಅಂದ್ರೆ, ಕೊಸಿಕೆಂಟ್ ಎ ಬಂದ್ಬಿಟ್ಟು ಪ್ಲಸ್ ಆರ್ ಮೈನಸ್, ಓಕೆ, ಇದು ಹಿಂಗ್ ಬಂದಿದಲ್ಲ, ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಕೊಸಿಕೆಂಟ್ ಬರುತ್ತೆ. ಅಂದ್ರೆ ಇದನ್ನ ಉಲ್ಟಾ ಬರಿಬೇಕು. ಸೊ ಅವಾಗ ಏನ್ ಬರಬೇಕು, ಪ್ಲಸ್ ಆರ್ ಮೈನಸ್ ಸೀಕೆಂಟ್ ಎ ಹೋಲ್ ಡಿವೈಡೆಡ್ ಬೈ ರೂಟ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಆಗ್ಬಿಡುತ್ತೆ. ಓಕೆ, ಸೊ ಇವ ನಮಗೆ ಸೈನ್ ಎ ಗೊತ್ತಾಯ್ತು, ಕೊಸಿಕೆಂಟ್ ಎ ಕೂಡ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ನಾವೇನ್ ಮಾಡೋಣ, ಓಕೆ, ಈಗ ನಿಮಗೆ ಈ ಫಾರ್ಮುಲಾ ಮತ್ತೆ ತಗೊಂತೀನಿ. ಈ ಫಾರ್ಮುಲಾನ ಇಲ್ಲಿ, ಓಕೆ, ಈ ಫಾರ್ಮುಲಾನ ರೈಟ್ ಸೈಡ್ ಪೇಸ್ಟ್ ಮಾಡಿ. ಓಕೆ, ಈಗ ನೀವು ನೋಡಿದ್ರೆ ನೆಕ್ಸ್ಟ್ ಫಾರ್ಮುಲಾ, ಈಗ ಏನ್ ಮಾಡೋಣ, ಟ್ಯಾನ್ ನಾವು ಸೀಕೆಂಟ್ ಕನ್ವರ್ಟ್ ಮಾಡೋಣ. ಸೆಕೆಂಡ್ ಫಾರ್ಮುಲಾ ತಗೊಳ್ಳೋಣ. ಓಕೆ, ಸೆಕೆಂಡ್ ಫಾರ್ಮುಲಾ ಏನಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್, ಇಲ್ಲಿ ಥೀಟಾ ಇದೆ, ನಾನೇನ್ ಮಾಡ್ತೀನಿ ಎ ಅಂತ ತಗೋತೀನಿ. ಓಕೆ, ಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆ, ನಾನೇನ್ ಬರೀತೀನಿ, ಓಕೆ, ಸೀಕೆಂಟ್ ಸ್ಕ್ವೇರ್ ಎ ಅಂತ ಬರೀತೀನಿ. ಓಕೆ, ಇದು ಫಾರ್ಮುಲಾ ಆಯ್ತು.
ಈಗ ನಾನೇನ್ ಮಾಡ್ತೀನಿ, ಟ್ಯಾನ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ. ಓಕೆ, ಈ +1 ಆ ಕಡೆ ಹೋದ್ರೆ ಏನಾಗುತ್ತೆ, -1 ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ಯಾನ್ ಎ ಇಸ್ ಈಕ್ವಲ್ ಟು, ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗುತ್ತೆ, +or- ರೂಟ್ ಸೀಕೆಂಡ್ ಸ್ಕ್ವೇರ್ ಎ -1 ಆಗುತ್ತೆ. ಸೊ ಟ್ಯಾನ್ ನಾವು ಏನ್ ಮಾಡಿದ್ವಿ, ಓಕೆ, ಟ್ಯಾನ್ ನಾವು ಸೀಕೆಂಡ್ ಕನ್ವರ್ಟ್ ಮಾಡಿದ್ವಿ. ಅದೇ ರೀತಿ ಕಾಟ್, ಓಕೆ, ಕಾಟ್ ಏನು, ಇದು ರೆಸಿಪ್ರೋಕಲ್ ಕಾಟ್ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ ಏನ್ ಅರ್ಥ, ಕೆಳಗಡೆ 1 ಇದೆ ಅಂತ ಅರ್ಥ. ಇದನ್ನ ಉಲ್ಟಾ ಬರ್ದ್ರೆ +or- 1 ಡಿವೈಡೆಡ್ ಬೈ ರೂಟ್ ಸೀಕೆಂಡ್ ಸ್ಕ್ವೇರ್ ಎ -1 ಆಗುತ್ತೆ. ಸೊ ನಮ್ಗೆ ಇವಾಗ ಏನು, ಟ್ಯಾನ್ ಎ ಗೊತ್ತಾಯ್ತು, ಕಾಟ್ ಎ ಕೂಡ ಗೊತ್ತಾಯ್ತು. ಓಕೆ, ಈಗ ಲಾಸ್ಟ್ ಉಳ್ದಿರೋದೇನು, ಈ ಫಾರ್ಮುಲಾನ ತೆಗಿತೀನಿ. ಓಕೆ, ಈಗ ನಿಮಗೆ ಲಾಸ್ಟ್ ಉಳ್ದಿರೋದೇನು, ಸೈನ್ ಕೋಸಿಕೆಂಟ್ ಆಯ್ತು, ಟ್ಯಾನ್ ಕಾಟ್ ಆಯ್ತು, ಕಾಸ್ ಸೀಕೆಂಟ್ ಉಳಿತು. ಈಗ ಕಾಸ್ ನಥಿಂಗ್ ಬಟ್ ಏನು, ಕಾಸ್ ಏನ್ ಬರ್ತೀವಿ, ಕಾಸ್ ಇಸ್ ನಥಿಂಗ್ ಬಟ್ ಇಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಎ. ಹೌದಾ, ಕಾಸ್ ನ ಸೀಕೆಂಟ್ ಸಿಂಪಲ್ ಆಗಿ ಬರ್ದ್ಬಿಡೋದು, ಯಾಕಂದ್ರೆ ಕಾಸ್ ಅಂದ್ರೆ ನಥಿಂಗ್ ಬಟ್ 1 ಬೈ ಸೀಕೆಂಟ್. ಓಕೆ, ಈಗ ಸೀಕೆಂಟ್ ಎ ಅಂದ್ರೆ ಏನು, ಸೀಕೆಂಟ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ. ಓಕೆ, ಈಗ ನೀವು ನೋಡಿದ್ರೆ ಸೈನ್ ಎ ಕೂಡ ಸೀಕೆಂಟ್ ಕನ್ವರ್ಟ್ ಮಾಡಿದ್ವಿ, ಕಾಸೆಂಟ್ ಎ ಕೊಸಿಕೆಂಟ್ ಎ ಕೂಡ ಸೀಕೆಂಟ್ ಎ ಕನ್ವರ್ಟ್ ಮಾಡಿದ್ವಿ, ಟ್ಯಾನ್ ನ ಕೂಡ ಸೀಕೆಂಟ್ ಎ ಕನ್ವರ್ಟ್ ಮಾಡಿದ್ವಿ, ಕಾಟ್ ನ ಕೂಡ ಸೀಕೆಂಟ್ ಕನ್ವರ್ಟ್ ಮಾಡಿದ್ವಿ, ಕಾಸು ಮತ್ತೆ ಸೀಕೆಂಟ್ ಕೂಡ ಕನ್ವರ್ಟ್ ಮಾಡಿದ್ವಿ. ಅಂದ್ರೆ ಎಲ್ಲಾ ಟ್ರಿಗ್ನಾಮೆಟ್ರಿಕ್ ರೇಷಿಯೋನ ನಾವು ಸೀಕೆಂಟ್ ಗೆ ಕನ್ವರ್ಟ್ ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ, ಓಕೆ, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಲಿಂಕು, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ, ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು 1 to 1 ಸಪರೇಟ್ ಮೆಸೇಜ್ ಮಾಡ್ಬಿಟ್ಟು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು, ಇಲ್ಲಾಂದ್ರೆ ಯಾವ್ದಾದ್ರು ನೋಟ್ಸ್ ಕೊಟ್ಟಿರೋದು ಏನೋ ಅಪ್ಡೇಟ್ ಇದ್ರೆ ಅದ್ರಲ್ಲಿ ಅಪ್ಡೇಟ್ ಆಗಿರುತ್ತೆ, ನೀವು ಅದನ್ನ ನೋಡ್ಬಿಟ್ಟು ನಿಮ್ಗೆ ಇಮಿಡಿಯೇಟ್ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ನಿಮ್ಗೆ ಅದು ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನಿಮಗೆ ಈ ಚಾನಲ್ ಅಲ್ಲಿ, ಓಕೆ, ಕ್ಲಾಸ್ 10 ಆಲ್ಮೋಸ್ಟ್ 8 ಲೆಸನ್ ನಾನು, ಓಕೆ, ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ಇದು, ಓಕೆ, ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್, ಓಕೆ, ಎಲ್ಲವೂ ಸಾಲ್ವ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅದು ನೋಡಿದ್ರೆ ನೀವು ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಯಾವ್ದಾದ್ರು ಡೌಟ್ ಇದ್ರೂ ಕೂಡ ನಿಮಗೆ ಈಸಿಯಾಗಿ ನೀವು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದ್ರ ಜೊತೆಗೆ ರಿಯಲ್ ನಂಬರ್ಸ್ ಕೂಡ ನಿಮಗೆ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಿಮ್ಗೆಲ್ಲ ಡೌಟ್ ಇದ್ರೆ ಅದು ಕೂಡ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನು, ಕೋಆರ್ಡಿನೇಟ್ ಜಾಮೆಟ್ರಿ ಫುಲ್ ಲೆಸನ್ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಲೈಕ್ ಅದು 2 ವಿಡಿಯೋ ಇದೆ, 2 ವಿಡಿಯೋ ಫುಲ್ ಲೈಕ್ ನೋಡ್ಬಿಟ್ರೆ ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಅದ್ರ ಜೊತೆಗೆ ಕ್ವಾಡ್ರಾಟಿಕ್ ಈಕ್ವೇಷನ್, ಓಕೆ, ಈ ಲೆಸನ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಈ ಲೆಸನ್ ನೋಡಿದ ತಕ್ಷಣ. ಓಕೆ, ಅದು ಬಿಟ್ಟು ಏನಿದೆ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಓಕೆ, ಈ ಲೆಸನ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಆಮೇಲೆ ಟ್ರಯಾಂಗಲ್ಸ್ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಪಾಲಿನಾಮಿಯಲ್ಸ್ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮೇನ್ ಏನ್ ಮಾಡ್ಬೇಕಂದ್ರೆ ನೀವು, ಓಕೆ, ಚಾನಲ್ ಅಲ್ಲಿ ಹೋದ್ರೆ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಆ ಪ್ಲೇ ಲಿಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಬರುತ್ತೆ ಹಂಗೆ. ಓಕೆ, ಸೊ ಆ ಪ್ಲೇ ಲಿಸ್ಟ್ ಲೆಸನ್ ವೈಸ್ ಇರುತ್ತೆ. ಓಕೆ, ಆ ಲೆಸನ್ ವೈಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟೊಂದು ವಿಡಿಯೋಗಳು ಬರ್ತವೆ, ಲೈನ್ ಆಗಿ ಆರ್ಡರ್ ಆಗಿರುತ್ತೆ. ಓಕೆ, ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ, ಸೊ ನೀವೇನ್ ಮಾಡ್ರಿ, ಇವೆಲ್ಲ ಏನ್ ಮಾಡ್ರಿ, ಪ್ಲೇ ಲಿಸ್ಟ್ ಲಿಂಕ್ ನಾಗ ಹೋಗ್ಬಿಟ್ಟು ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ನೋಡ್ರಿ. ಸೊ ದಟ್ ನಿಮ್ಗೆ ಯಾವನ ಪ್ರಾಬ್ಲಮ್ ಕಷ್ಟ ಇರೋದು ಅದು ಈಸಿಯಾಗಿ ಕೂಡ ಹೇಳ್ಕೊಟ್ಟಿರ್ಬೋದು. ಓಕೆ, ನಿಮಗೆ ಬರ್ತಿದ್ರು ಕೂಡ ಒಂದ್ಸರಿ ನೋಡ್ರಿ.